ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಕತ್ತಲಾವರಿಸಿನ ಚಳಿಯಿರುವ ಒಂದು ನಿರ್ಜನವಾದ ಬೀದಿಯನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಅಲ್ಲಿ ಭಾಷೆ, ಜನ, ವಾತಾವರಣ ಯಾವುದೂ ಪರಿಚಯವಿಲ್ಲ. ಒಂದು ರೀತಿಯ ಸಂಪೂರ್ಣ ಒಂಟಿತನದ ಅನುಭವ. ಹೌದು. ಆ ಬೀದಿಯಲ್ಲಿ ಒಂದು ಪುಟ್ಟ ಮಗು ಸಂಪೂರ್ಣವಾಗಿ ಕಳೆದು ಹೋಗಿದೆ. ಆ ಮಗುವಿಗೆ ತಾನು ಎಲ್ಲಿಗೆ ಹೋಗಬೇಕು, ಏನ್ ಮಾಡಬೇಕು ಎಂಬುದು ತಿಳಿದಿಲ್ಲ. ಅಯ್ಯೋ. ಕೇವಲ ಭಯ ಮತ್ತು ಕಣ್ಣೀರು ಮಾತ್ರ ಅದರಲ್ಲಿದೆ. ಅಂತಹ ಭೀಕರ ಪರಿಸ್ಥಿತಿಯಲ್ಲಿ ಆ ಮಗುವಿನ ನಿಜವಾದ ತಂದೆ ಅದೆಲ್ಲೋ ಬಹುದೂರದ ತನ್ನ ಸ್ವಂತ ದೇಶದಿಂದ ಬರ್ತಾರೆ. ಕೇವಲ ಆ ಮಗುವನ್ನೇ ಹುಡ್ಕೊಂಡು ಬರ್ತಾರೆ ಅಲ್ವಾ? ಹೌದು, ಕೇವಲ ತನ್ನ ಮಗುವನ್ನು ಹುಡುಕೊಂಡ ಆ ಕತ್ತಲಿನ ಬೀದಿಗೆ ಬರ್ತಾರೆ. ಹೌದು. ಬಂದು ಮಗುವಿನ ಕಣ್ಣೀರು ಒರೆಸಿ, ಮಗುವೆ, ಇದು ನಿನ್ನ ಜಾಗವಲ್ಲ, ನೀನಿಲ್ಲಿ ನರಳಬೇಕಾಗಿಲ್ಲ. ಎಂತ್ರ ಪ್ರೀತಿಯ ಮಾತುಗಳು. ಬಾ ನನ್ನೊಂದಿಗೆ, ನಮ್ಮದೇ ಆದ ಒಂದು ಸುಂದರವಾದ, ಸುರಕ್ಷಿತವಾದ ರಾಜ್ಯವಿದೆ, ಅಲ್ಲಿಗೆ ಕರೆದೊಯ್ತೇನೆ ಎಂದು ಆ ತಂದೆ ಪ್ರೀತಿಯಿಂದ ಕೈ ಹಿಡಿತಾರೆ. ಆ ಕ್ಷಣದಲ್ಲಿ ಆ ಮಗುವಿನ ಮನಸ್ಸಿನಲ್ಲಿ ಆಗುವ ಆಳವಾದ ನಿರಾಳತೆಯನ್ನು ಊಹಿಸಲು ಕೂಡ ಸಾಧ್ಯ ಇಲ್ಲ, ಗೊತ್ತಾ? ಖಂಡಿತ ಸಾಧ್ಯವಿಲ್ಲ. ಆ ಮಗುವಿನ ಅಷ್ಟೂ ಸಮಯದ ಆತಂಕ, ಒಂಟಿತನ ಮತ್ತು ನೋವು ತಂದೆಯ ಒಂದು ಸ್ಪರ್ಶದಿಂದ ಕ್ಷಣಾರ್ಧದಲ್ಲಿ ಕರಗಿ ಹೋಗುತ್ತದೆ ಅಲ್ವಾ? 100% ನಿಜ. ಮತ್ತು ನಾವು ಬ್ರಹ್ಮಣ ಆತ್ಮರ ಪ್ರಸ್ತುತ ಸ್ಥಿತಿಯೂ ನಿಖರವಾಗಿ ಇದೇ ಆಗಿದೆ. ಜನ್ಮ ಜನ್ಮಾಂತರಗಳಿಂದ ಈ ರಾವಣ ರಾಜ್ಯವೆಂಬ ಪರದೇಶದಲ್ಲಿ ನಾವೆಲ್ಲರೂ ಕಳೆದು ಹೋಗಿದ್ದೆವು. ದುಃಖ, ಅಶಾಂತಿ ಮತ್ತು ವಿಕಾರಗಳ ಗೊಂದಲದಲ್ಲಿ ಸಂಪೂರ್ಣವಾಗಿ ಸಿಲುಕಿದ್ದೆವು. ನಿಜ ನಿಜ. ಇಂದಿನ ಮುರಳಿಯಲ್ಲಿ ಪರಮಪಿತ ಶಿವಬಾಬಾ ಅವರು ನಮಗೆ ಆ ಅದ್ಭುತವಾದ ಸ್ಮೃತಿಯನ್ನು ಮರಳಿ ನೀಡುತ್ತಿದ್ದಾರೆ. ಹೌದು, ಸ್ವರ್ಧವೆಂಬ ನಮ್ಮ ನಿಜವಾದ ಸ್ವಂತ ರಾಜ್ಯಕ್ಕೆ ನಮ್ಮನ್ನು ಕರೆದೊಯ್ಯಲು ಸ್ವಯಂ ತಂದೆಯೇ ಆ ಬಹು ದೂರದ ಪರಂಧಾಮದಿಂದ ಇಲ್ಲಿಗೆ ಬಂದಿದ್ದಾರೆ. ಅದೇ ನಮ್ಮ ಪರಮ ಸೌಭಾಗ್ಯ. ಮಧುರ ಮಕ್ಕಳೇ, ನೀವು ಮಕ್ಕಳಿಗಾಗಿ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಲು ತಂದೆಯು ದೂರದೇಶದಿಂದ ಬಂದಿದ್ದಾರೆ. ನೀವೀಗ ಸ್ವರ್ಗಕ್ಕೆ ಯೋಗ್ಯರಾಗುತ್ತಿದ್ದೀರಿ. ಆಹಾ, ಈ ಮಾತುಗಳನ್ನು ಕೇಳುವಾಗಲೇ ಒಳಗೆ ಯಾವುದೋ ಒಂದು ಭಾರ ಇಳಿದಂತಾಗ್ತಾ ಇದೆ. ಖಂಡಿತ. ಆದ್ರೆ ಇಲ್ಲಿ ನನ್ನದೊಂದು ಗಹನವಾದ ಪ್ರಶ್ನೆ ಇದೆ. ಸ್ವರ್ಗಕ್ಕೆ ಯೋಗ್ಯರಾಗುವುದು ಅಂದ್ರೆ ಏನು? ಇದು ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸುವ ಪ್ರಕ್ರಿಯೆಯಂತೂ ಖಂಡಿತ ಅಲ್ಲ, ಹೌದಲ್ವಾ? ಖಂಡಿತ ಅಲ್ಲವೇ ಅಲ್ಲ. ಇಲ್ಲಿ ಯೋಗ್ಯತೆ ಎಂದರೆ ನಮ್ಮ ಆಂತರಿಕ ಶಕ್ತಿಯ ಸಂಪೂರ್ಣ ಬದಲಾವಣೆ. ಅಂದ್ರೆ ಆಂತರಿಕ ಶುದ್ಧೀಕರಣ ಅಂತ ಹೇಳಬಹುದಾ? ಹೌದು. ನಮ್ಮ ಆತ್ಮವು ಜನ್ಮಜನ್ಮಾಂತರಗಳ ಪ್ರಯಾಣದಲ್ಲಿ ಅನೇಕ ವಿಕಾರಗಳನ್ನು, ಕೆಟ್ಟ ಸಂಸ್ಕಾರಗಳನ್ನು ಅಂಟಿಸಿಕೊಂಡಿದೆ. ಈಗ ಅದು ಸಂಪೂರ್ಣವಾಗಿ ತಮೋಪ್ರಧಾನ ಸ್ಥಿತಿಗೆ ತಲುಪಿದೆ. ತಮೋಪ್ರಧಾನ ಎಂದರೆ ಒಂದು ಯಂತ್ರದ ಶಕ್ತಿ ಸಂಪೂರ್ಣವಾಗಿ ಖಾಲಿಯಾಗಿರುವ ಸ್ಥಿತಿ ಇದ್ದಂತೆ. ಓ, ಸರಿಯಾದ ಹೋಲಿಕೆ. ಶಿವಬಾಬಾ ಅವರು ಇಷ್ಟು ದೂರದಿಂದ ಬಂದಿರುವುದು ಆ ಖಾಲಿಯಾದ ಮಲಿನವಾದ ಆತ್ಮವನ್ನು ಮರಳಿ ಸತೋಪ್ರಧಾನ ಸ್ಥಿತಿಗೆ ತುಂಬುವುದಕ್ಕಾಗಿ. ಅಂದ್ರೆ ನಮ್ಮೊಳಗಿನ ಅಹಂಕಾರ, ಕೋಪ, ಸ್ವಾರ್ಥಗಳನ್ನು ಮೂಲೋತ್ಪಾಟನೆ ಮಾಡಿ ಮರಳಿ ದೈವಿ ಗುಣಗಳನ್ನು ತುಂಬುವುದೇ ಸ್ವರ್ಗಕ್ಕೆ ಯೋಗ್ಯರಾಗುವ ಪ್ರಕ್ರಿಯೆ. ನಿಖರವಾಗಿ. ಇದು ಒಳಗಿನಿಂದ ನಡೆಯುವ ಅತಿ ಸೂಕ್ಷ್ಮವಾದ ಪ್ರಕ್ರಿಯೆ. ಆದ್ರೆ ನೋಡಿ, ಈ ಪ್ರಕ್ರಿಯೆ ನಡೆಯಬೇಕಾದ್ರೆ ನಮ್ಮ ಕಡೆಯಿಂದಲೂ ಭಾರೀ ಪ್ರಯತ್ನ ಬೇಕಲ್ವೇ? ಅದಕ್ಕಾಗಿಯೇ ಇಂದಿನ ಪ್ರಶ್ನೆ ಉತ್ತರದಲ್ಲಿ ಬಾಬಾ ಒಂದು ಗಹನವಾದ ವಿಷಯವನ್ನು ಎತ್ತಿದ್ದಾರೆ. ಇವತ್ತಿನ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಹೌದು. ಯಾವ ಮಕ್ಕಳಿಗೆ ತಂದೆಯಲ್ಲಿ ಅಟೂಟ ನಿಶ್ಚಯವಿದೆಯೋ ಅವರ ಚಿಹ್ನೆಗಳೇನು ಎಂದು ಬಾಬಾ ಕೇಳಿದ್ದಾರೆ. ಅದಕ್ಕೆ ಬಾಬಾ ಕೊಟ್ಟಿರುವ ಉತ್ತರ ಕೂಡ ಅಷ್ಟೇ ಸ್ಪಷ್ಟವಾಗಿದೆ ಅಲ್ವಾ? ಖಂಡಿತ. ಬಾಬಾ ಹೇಳ್ತಾರೆ, ತಂದೆಯಿಂದ ಯಾವುದೇ ಆಜ್ಞೆ ಸಿಗ್ಲಿ, ಅವರು ಕಣ್ಣು ಮುಚ್ಕೊಂಡು ತಂದೆಯ ಶ್ರೀಮತದಂತೆ ನಡೆಯುತ್ತಿರ್ತಾರೆ ಅಂತ. ಇದರಲ್ಲಿ ನಷ್ಟವಾಗುವುದೇನೋ ಎಂಬ ಸಂಕಲ್ಪವೂ ಸಹ ಬರುವುದಿಲ್ಲ, ಏಕೆಂದರೆ ಇಂತಹ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಸ್ವಯಂ ತಂದೆಯೇ ಜವಾಬ್ದಾರನಾಗಿದ್ದಾರೆ. ಬಹಳ ಆಳವಾದ ಅರ್ಥವಿದೆ ಇದರಲ್ಲಿ. ಹೌದು. ಆದರೆ ಈಗ ಈ ಮಾತನ್ನು ಕೇಳಿದಾಗ ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿರುವ ಯಾರಿಗಾದರೂ ಒಂದು ದೊಡ್ಡ ಆತಂಕ ಶುರುವಾಗುತ್ತದೆ. ಆತಂಕನಾ? ಯಾಕೆ? ಇಂದಿನ ದಿನಗಳಲ್ಲಿ ಕಣ್ಣು ಮುಚ್ಚಿ ನಂಬುವುದು ಎಂದರೆ ಮೋಸ ಹೋಗಲು ನಾವೇ ಆಮಂತ್ರಣ ಕೊಟ್ಟಂತೆ ಅಲ್ವಾ? ಕಚೇರಿಯಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ ನಮ್ಮ ಬುದ್ಧಿಯನ್ನು ಉಪಯೋಗಿಸದೆ ಕುರುಡಾಗಿ ನಂಬಿದರೆ ನಷ್ಟ ಕಟ್ಟಿಟ್ಟ ಬುದ್ಧಿ. ಹೌದು, ಲೌಕಿಕ ಜಗತ್ತಿನಲ್ಲಿ ಅದು ನಿಜ. ಹೀಗಿರುವಾಗ ಆಧ್ಯಾತ್ಮಿಕ ದಾರಿಯಲ್ಲಿ ಮಾತ್ರ ಈ ನಿಯಮ ಏಕೆ ಬದಲಾಗುತ್ತದೆ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ.
ನೋಡಿ, ಲೌಕಿಕ ಜಗತ್ತಿನಲ್ಲಿ ನಾವು ವ್ಯವಹರಿಸುವುದು ನಮ್ಮಂತೆಯೇ ಸ್ವಾರ್ಥ ಮತ್ತು ವಿಕಾರಗಳಿರುವ ಮನುಷ್ಯರೊಡನೆ. ನಿಜ. ಅಲ್ಲಿ ಕಣ್ಣು ಮುಚ್ಚಿ ನಂಬಿದರೆ ಮೋಸ ಹೋಗುವುದು ಖಚಿತ. ಆದರೆ ನಾವು ಇಲ್ಲಿ ಮಾತನಾಡುತ್ತಿರುವುದು ಪರಮಪಿತ ಶಿವಬಾಬಾರವರ ಶ್ರೀಮತದ ಬಗ್ಗೆ. ಅಂದರೆ ಭಗವಂತನ ಆಜ್ಞೆಯ ಬಗ್ಗೆ? ಹೌದು. ಇದನ್ನೊಂದು ಆಧುನಿಕ ಉದಾಹರಣೆಯಿಂದ ಅರ್ಥಮಾಡಿಕೊಳ್ಳೋಣ. ನಾವು ಒಂದು ವಿಮಾನದಲ್ಲಿ ಪ್ರಯಾಣಿಸುವಾಗ ವಿಮಾನ ಚಾಲಕ ಯಾರು, ಆತನಿಗೆ ವಿಮಾನ ಓಡಿಸಲು ಬರುತ್ತದೆಯೋ ಇಲ್ಲವೋ ಎಂದು ಪದೇ ಪದೇ ಹೋಗಿ ಪ್ರಶ್ನಿಸುತ್ತೇವೆಯಾ? ಖಂಡಿತ ಇಲ್ಲ. ನಾವು ಸುಮ್ಮನೆ ಕೂತು ಪ್ರಯಾಣಿಸ್ತೇವೆ. ಅಥವಾ ನಮ್ಮ ವಾಹನದಲ್ಲಿರುವ ಅತ್ಯಾಧುನಿಕ ಮಾರ್ಗದರ್ಶಕ ಯಂತ್ರ ನಮಗೆ ಒಂದು ದಾರಿಯನ್ನು ತೋರಿಸಿದಾಗ ನಾವು ಆ ದಾರಿಯನ್ನು ಕುರುಡಾಗಿ ನಂಬಿ ಹೋಗುತ್ತೇವೆ. ಹೌದು, ಆ ಯಂತ್ರಕ್ಕೆ ಸಂಪೂರ್ಣ ದಾರಿಯ ಸ್ಪಷ್ಟ ಚಿತ್ರಣವಿರುತ್ತದೆ ಎಂಬ ಅರಿವು ನಮಗಿರುತ್ತದೆ. ನಿಖರವಾಗಿ. ನಮ್ಮ ಬುದ್ಧಿ ಕೇವಲ ಮುಂದಿನ 10 ಅಡಿಗಳನ್ನಷ್ಟೇ ನೋಡಬಲ್ಲದು. ಓಹೋ, ಎಂತಹ ಅದ್ಭುತವಾದ ಹೋಲಿಕೆ! ಭಗವಂತನ ಬುದ್ಧಿ ಎಂಬ ಮಾರ್ಗದರ್ಶಕ ಯಂತ್ರ ನಮ್ಮ ಜನ್ಮಾಂತರಗಳ ದಾರಿಯನ್ನು ನೋಡಬಲ್ಲದು. ಅದೇ. ನಾವು ನಮ್ಮ ಸೀಮಿತ ಬುದ್ಧಿಯನ್ನು ಬದಿಗಿಟ್ಟು ಶ್ರೀಮತೆಂಬ ಆ ಮಾರ್ಗದರ್ಶಕವನ್ನು ಅನುಸರಿಸಿದಾಗ ನಾವು ತಲುಪಬೇಕಾದ ಗಮ್ಯಕ್ಕೆ ಜವಾಬ್ದಾರರು ನಾವಲ್ಲ. ಬದಲಾಗಿ ಆ ಯಂತ್ರವನ್ನು, ಅಂದ್ರೆ ಆ ಮಾರ್ಗವನ್ನು ನಿಯಂತ್ರಿಸುತ್ತಿರುವ ಸ್ವಯಂ ಭಗವಂತ. ಹೌದು. ಇಂದಿನ ದಿನಗಳಲ್ಲಿ ನಮಗೆ ಎದುರಾಗುವ ಅತಿ ದೊಡ್ಡ ಸಮಸ್ಯೆಯೆಂದರೆ ನಿರ್ಧಾರ ತೆಗೆದುಕೊಳ್ಳುವ ಆಯಾಸ. ನಾನು ತೆಗೆದುಕೊಂಡ ನಿರ್ಧಾರ ಸರಿಯೋ ತಪ್ಪೋ? ನನ್ನ ಮಕ್ಕಳ ಭವಿಷ್ಯ ಏನಾಗುವುದು? ಈ ಚಿಂತೆಗಳೇ ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತವೆ. 100% ನಿಜ. ಆ ಚಿಂತೆಗಳೇ ದೊಡ್ಡ ಕಾಯಿಲೆ. ಆದರೆ ಯಾವಾಗ ನಾನು ಕೇವಲ ನಿಮಿತ್ತ, ಮಾಡಿಸುವವನು ಶಿವಬಾಬಾ ಎಂಬ ನಿಶ್ಚಯದ ಬಲವನ್ನು ಹೊಂದುತ್ತೇವೆಯೋ ಆಗ ನಮ್ಮ ಸ್ಥಿತಿ ಅಚಲ ಮತ್ತು ಅಡೋಲವಾಗುತ್ತದೆ. ಅಂದ್ರೆ ನಮ್ಮ ತಲೆ ಮೇಲಿದ್ದ 100 ಕೆಜಿಯಷ್ಟು ಭಾರವನ್ನ ತಂದೆಯ ಹೆಗಲಿಗೆ ವರ್ಗಾಯಿಸಿದಷ್ಟು ಹಗುರವಾಗುತ್ತದೆ ನಮ್ಮ ಮನಸ್ಸು. ಹೌದು. ಇದನ್ನೇ ನಿಶ್ಚಯ ಬುದ್ಧಿ ಅಂತ ಬಾಬಾ ಹೇಳ್ತಾರೆ. ಎಂತಹ ನಿರಾಳವಾದ ಸ್ಥಿತಿ ಇದು! ಜವಾಬ್ದಾರಿ ತಂದೆಯದ್ದಾದಾಗ ಮಗುವಿಗೆ ಚಿಂತೆಯೇಕೆ? ಆದರೆ ಈ ಸ್ಥಿತಿಯನ್ನು ಅನುಭವಿಸಲು ನಮಗೆ ಮೊದಲು ನಾವಾರು ಎಂಬ ಮೂಲ ಪರಿಚಯವಿರಬೇಕು. ಖಂಡಿತ. ಪರಿಚಯವನ್ನು ಬಿಡಿಸಿಟ್ಟಿರುವ ರೀತಿ ನನ್ನನ್ನು ಬೆರಗುಗೊಳಿಸಿತು. ಹೌದು, ಅದು ಬಹಳ ಸ್ಪಷ್ಟವಾಗಿದೆ. ಕೇವಲ ಒಬ್ಬ ತಂದೆ ಮಾತ್ರ ಇಷ್ಟು ಸ್ಪಷ್ಟವಾಗಿ ಆತ್ಮದ ರಹಸ್ಯವನ್ನು ಬಿಚ್ಚಿಡಬಲ್ಲರು. ಬಾಬಾ ಹೇಳ್ತಾರೆ, ಆತ್ಮವು ಅವಿನಾಶಿಯಾಗಿದೆ, ಅದು ಅತಿ ಸೂಕ್ಷ್ಮವಾದ ನಕ್ಷತ್ರದಂತಿದ್ದು ನಮ್ಮ ಭ್ರುಕುಟಿಯ ಅಂದ್ರೆ ಹಣೆಯ ಮಧ್ಯದಲ್ಲಿದೆ ಎಂದು. ನಿಜ. ಮತ್ತು ಬಾಬಾ ಇಲ್ಲಿ ಬಹಳ ಗಹನವಾದ ಒಂದು ಪ್ರಕ್ರಿಯೆಯನ್ನು ವಿವರಿಸುತ್ತಾರೆ. ಶರೀರವೆಂಬುದು ಕೇವಲ ಒಂದು ಉಪಕರಣ, ಅಂದ್ರೆ ಒಂದು ಇಂದ್ರಿಯ. ಕೇವಲ ಒಂದು ಉಪಕರಣ. ಹೇಗೆ ನಾವು ಕನ್ನಡಕವನ್ನು ಕಣ್ಣಿಗೆ ಹಾಕಿಕೊಂಡು ನೋಡುತ್ತೇವೆಯೋ ಹಾಗೆ ಆತ್ಮವು ಈ ಕಣ್ಣುಗಳೆಂಬ ಕಿಟಕಿಯ ಮೂಲಕ ಜಗತ್ತನ್ನು ನೋಡುತ್ತಿದೆ. ಆದರೆ ವಿಪರ್ಯಾಸವೆಂದ್ರೆ ಈ ಪಾತ್ರವನ್ನು ನಿರ್ವಹಿಸುತ್ತಾ ಆತ್ಮವು ತಾನೊಂದು ಚೈತನ್ಯ ಶಕ್ತಿ ಎಂಬುದನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದೆ. ಹೌದು, ತಾನೇ ಈ ಶರೀರ ಎಂದು ನಂಬಿ ದೇಹಭಾನದಲ್ಲಿ ಸಿಲುಕಿದೆ. ಈ ದೇಹಬಾನ ಎಂಬ ಪದ ನಮ್ಮ ದಿನನಿತ್ಯದ ಎಲ್ಲಾ ಸಮಸ್ಯೆಗಳ ಮೂಲ ಎಂದು ನನಗನಿಸುತ್ತದೆ. ಅದು ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ನೋಡಿ, ಕಚೇರಿಯಲ್ಲಿ ನಾವೊಂದು ಪ್ರಮುಖ ಕೆಲಸ ಮುಗಿಸಿದಾಗ ನಾನು ಎಂಥ ಅದ್ಭುತ ಕೆಲಸ ಮಾಡಿದೆ ಗೊತ್ತಾ ಎಂಬ ಅಹಂಕಾರ ಬರ್ತದೆ. ನಾನೇ ಮಾಡಿದ್ದು ಎಂಬ ಭಾವನೆ. ಹೌದು. ಮತ್ತೆ ಯಾರಿಗಾದ್ರೂ ನಮ್ಮನ್ನ ಟೀಕಿಸಿದಾಗ ವಿಪರೀತ ದುಃಖವಾಗುತ್ತದೆ. ಇವೆಲ್ಲವೂ ದೇಹಭಾನದ ಲಕ್ಷಣಗಳೇ ಅಲ್ವೇ? ಖಂಡಿತ ಹೌದು. ನಾವು ದೈನಂದಿನ ಲೌಕಿಕ ಕೆಲಸಗಳನ್ನು ಮಾಡುತ್ತಲೇ ಈ ದೇಹಭಾನವನ್ನ ಕಳಚಿಟ್ಟು ನಿರಂತರವಾಗಿ ಮನ್ಮನಾಭಾವ ಸ್ಥಿತಿಯನ್ನ ಕಾಪಾಡಿಕೊಳ್ಳುವುದು ಹೇಗೆ? ಇದು ನಿಜಕ್ಕೂ ಸಾಧ್ಯವೇ? ಖಂಡಿತ ಸಾಧ್ಯವಿದೆ. ಮನ್ಮನಾಭವ ಸ್ಥಿತಿಯಲ್ಲಿರುವುದು ಅಂದ್ರೆ ದಿನದ 24 ಗಂಟೆಯೂ ಧ್ಯಾನದಲ್ಲಿ ಕುಳುವುದಲ್ಲ. ಇದು ನಮ್ಮ ಪ್ರಜ್ಞೆಯ ಬದಲಾವಣೆ. ಒಬ್ಬ ನುರಿತ ನಟ ವೇದಿಕೆಯ ಮೇಲೆ ರಾಜನ ಪಾತ್ರ ಮಾಡ್ತಿದ್ರೂ ಒಳಗೆ ತಾನು ಯಾರು ಎಂಬ ಅರಿವನ್ನು ಕಳೆದುಕೊಂಡಿರೋದಿಲ್ಲ ಅಲ್ವಾ? ಹೌದು, ತಾನು ಕೇವಲ ಆ ಪಾತ್ರಧಾರಿ ಅನ್ನೋದು ಆತನಿಗೆ ಗೊತ್ತಿರುತ್ತೆ. ಅದೇ ರೀತಿ ನಾವು ಕಚೇರಿಯ ಕೆಲಸ ಮಾಡ್ತಿರ್ಲಿ, ಅಡುಗೆ ಮಾಡ್ತಿರ್ಲಿ, ನಾನೊಂದು ಹೊಳೆಯುವ ಜ್ಯೋತಿ ಈ ಶರೀರದ ಮೂಲಕ ಈ ನಿರ್ದಿಷ್ಟ ಕೆಲಸವನ್ನು ಮಾಡಿಸ್ತಿದ್ದೇನೆ ಎಂಬ ಸಾಕ್ಷಿಭಾವವನ್ನು ಬೆಳೆಸಿಕೊಳ್ಬೇಕು. ಅಂದ್ರೆ ಹೊರಗಿನಿಂದ ಕೆಲಸ ಮಾಡ್ತಿದ್ರೂ ಒಳಗಿನಿಂದ ನಾವು ಬೇರೆಯಾಗಿರ್ಬೇಕಾ? ಹೌದು. ಪ್ರತಿ ಬಾರಿ ನಾವೆಲ್ಲಾದರೂ ನಮ್ಮ ಬಗ್ಗೆ ಅಹಂಕಾರದಿಂದ ಬೀಗಿದಾಗ ಅಥವಾ ಬೇರೆಯವರ ಮಾತಿಗೆ ನೊಂದಾಗ ಅದು ಪಾತ್ರಕ್ಕೆ ಆದದ್ದೇ ಹೊರತು ನೈಜ ನನಗೆ ಅಂದ್ರೆ ಆತ್ಮಕ್ಕೆ ಅಲ್ಲ ಎಂದು ಬೇರ್ಪಡಿಸಿ ನೋಡುವ ಅಭ್ಯಾಸವೇ ನಮ್ಮ ಪುರುಷಾರ್ಥ. ಎಂಥ ಸುಂದರವಾದ ಮಾತು! ಅಂದ್ರೆ ಪಾತ್ರ ಮತ್ತು ನೈಜತೆಯ ನಡುವಿನ ಅಂತರವನ್ನು ಕಾಪಾಡಿಕೊಳ್ಳುವುದು. ಹೌದು.
ಇದೇ ವಿಷಯದಲ್ಲಿ ಬಾಬಾ ಸನ್ಯಾಸಿಗಳ ಮತ್ತು ಸಾಧುಸಂತರ ಒಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿಪಡಿಸಿದ್ದಾರೆ. ಅನೇಕ ಸನ್ಯಾಸಿಗಳು ಆತ್ಮವು ನಿರ್ಲೇಪವಾಗಿದೆ ಎನ್ನುತ್ತಾರೆ. ಅಂದ್ರೆ ಯಾವುದೇ ಕರ್ಮಗಳು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಅಂತ ಹೇಳ್ತಾರಲ್ವಾ? ಹೌದು. ಆದರೆ ಬಾಬಾ ಹೇಳುತ್ತಾರೆ, ಆತ್ಮವು ನಿರ್ಲೇಪವಲ್ಲ. ಇದು ಬಹಳ ಕ್ರಾಂತಿಕಾರಿಕವಾದ ಮಾತು. ಆತ್ಮವು ನಿರ್ಲೇಪವಲ್ಲ ಎಂದರೆ ಅದರ ಅರ್ಥವೇನು? ಇದರ ಹಿಂದಿರುವ ತರ್ಕ ಬಹಳ ಸ್ಪಷ್ಟವಾಗಿದೆ. ಆತ್ಮವು ನಿರ್ಲೇಪವಾಗಿದ್ದರೆ, ಅಂದ್ರೆ ಯಾವುದೇ ಪಾಪಪುಣ್ಯಗಳು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಎಂದಾಗಿದ್ದರೆ, ಮನುಷ್ಯರು ಏಕೆ ದುಃಖವನ್ನು ಅನುಭವಿಸುತ್ತಿದ್ದಾರೆ? ಎದುರಿಗೆ ಕಾಣುತ್ತಿದೆ ದುಃಖ. ಹೌದು. ಒಬ್ಬರು ರೋಗರುಜಿನಗಳಿಂದ ನರಳುತ್ತಿದ್ದಾರೆ, ಮತ್ತೊಬ್ಬರು ಸಂತೋಷವಾಗಿದ್ದಾರೆ ಎಂದರೆ ಅದರ ಮೂಲ ಆ ಆತ್ಮವು ಮಾಡಿಯುವ ಕರ್ಮಗಳ ಸಂಸ್ಕಾರವೇ ಹೊರತು ಬೇರೇನಲ್ಲ. ಓ, ಅಂದ್ರೆ ಆತ್ಮವು ಕೇವಲ ಒಂದು ಬೆಳಕಿನ ಬಿಂದು ಮಾತ್ರವಲ್ಲ, ಅದರಲ್ಲಿ ಎಲ್ಲವೂ ದಾಖಲಾಗಿದೆ. ಖಂಡಿತ. ಆ ಭೃಕುಟಿಯಲ್ಲಿರುವ ಸಣ್ಣ ನಕ್ಷತ್ರದಂತಹ ಆತ್ಮದೊಳಗೆ ಒಂದು ಅತ್ಯಾಧುನಿಕ ಸಂಗ್ರಹಣಾ ಕೋಶದಂತೆ ಸಂಪೂರ್ಣ 84 ಜನ್ಮಗಳ ದಾಖಲೆ ಅಡಗಿದೆ. 84 ಜನ್ಮಗಳ ದಾಖಲೆ? ಹೌದು. ನಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಕರ್ಮವೂ ಆ ಕೋಶದಲ್ಲಿ ದಾಖಲಾಗುತ್ತಿದೆ ಮತ್ತು ಅದೇ ನಮ್ಮ ಮುಂದಿನ ಜನ್ಮಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಆತ್ಮವು ಒಂದು ಖಾಲಿ ಹಾಳೆ ಅಲ್ಲ, ಅದು ನಮ್ಮ ಅಷ್ಟೂ ಜನ್ಮಗಳ ಸಂಪೂರ್ಣ ಇತಿಹಾಸವನ್ನು ಹೊತ್ತಿರುವ ಕೋಶ ಇದ್ದಂತೆ. 100% ನಿಜ. ಜನ್ಮಗಳ ಬಗ್ಗೆ ಮಾತನಾಡುವಾಗ ಬಾಬಾ ಸೃಷ್ಟಿಚಕ್ರದ ಇನ್ನೊಂದು ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಬರುವ ಎಲ್ಲಾ ಆತ್ಮರು 84 ಜನ್ಮಗಳನ್ನು ಪಡೆಯೋದಿಲ್ಲ ಎನ್ನುತ್ತಾರೆ ಬಾಬಾ. ಹೌದು. ಕೇವಲ ಆದಿಯಲ್ಲಿ ಬರುವ ಸೂರ್ಯವಂಶಿ ರಾಜರು ಮತ್ತು ಪ್ರಜೆಗಳು ಮಾತ್ರ ಪೂರ್ಣ 84 ಜನ್ಮಗಳನ್ನು ಪಡೆಯುತ್ತಾರೆ. ಇದು ಹೇಗೆ? ಎಲ್ಲರೂ ಸಮಾನರಲ್ವೇ? ಇದನ್ನೊಂದು ನಾಟಕದ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ಒಂದು ದೊಡ್ಡ ನಾಟಕ ನಡೆಯುವಾಗ ಮುಖ್ಯ ಪಾತ್ರಧಾರಿಗಳು ಮೊದಲ ದೃಶ್ಯದಿಂದಲೇ ವೇದಿಕೆಯ ಮೇಲಿರ್ತಾರೆ ಮತ್ತು ಕೊನೆಯವರೆಗೂ ಇರ್ತಾರೆ. ಹೌದು, ಅವರು ಪೂರ್ತಿ ನಾಟಕದಲ್ಲಿರ್ತಾರೆ. ಆದರೆ ಕೆಲವರು 2ನೇ ಅಂಕೆದಲ್ಲಿ ಬರುತ್ತಾರೆ, ಇನ್ನು ಕೆಲವರು ನಾಟಕ ಮುಗಿಯುವ ಕೇವಲ 5 ನಿಮಿಷಗಳ ಮೊದಲು ಬಂದು ತಮ್ಮ ಪಾತ್ರ ನಿರ್ವಹಿಸುತ್ತಾರೆ ಅಲ್ವಾ? ಬಹಳ ಸರಳವಾಗಿ ಅರ್ಥವಾಯಿತು. ಯಾರು ಸತ್ಯಯುಗದ ಆದಿಯಿಂದ ಅಂತ್ಯದವರೆಗೂ ಇರುತ್ತಾರೋ ಅವರು ಮಾತ್ರ ಸಂಪೂರ್ಣ 84 ಜನ್ಮಗಳನ್ನು ಅನುಭವಿಸುತ್ತಾರೆ. ನಂತರ ತ್ರೇತಾಯುಗ, ದ್ವಾಪರಾಯುಗದಲ್ಲಿ ಬರುವವರ ಜನ್ಮಗಳ ಸಂಖ್ಯೆ 83, 80, 60 ಹೀಗೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದು ಬಹಳ ನಿಖರವಾದ ಲೆಕ್ಕಾಚಾರ. ಸತ್ಯಯುಗದ ಬಗ್ಗೆ ಇನ್ನೊಂದು ಅಚ್ಚರಿಯ ವಿಷಯವನ್ನು ಬಾಬಾ ತಿಳಿಸಿದ್ದಾರೆ. ಏನದು? ಸತ್ಯಯುಗದಲ್ಲಿ ಪ್ರತಿಯೊಬ್ಬರ ಆಯುಸ್ಸು ಪೂರ್ಣ 150 ವರ್ಷಗಳಾಗಿರುತ್ತದೆ ಮತ್ತು ಅಲ್ಲಿ ಅಕಾಲಿಕ ಮರಣವೇ ಇರುವುದಿಲ್ಲ. ಆಹಾ, ಊಹಿಸಿಕೊಳ್ಳುವುದೇ ಒಂದು ಆನಂದ. ಇಂದು ನಾವು ಬದುಕುತ್ತಿರುವ ರೀತಿಯನ್ನು ಒಮ್ಮೆ ನೋಡಿ. ನಾವು ಆರೋಗ್ಯದ ಭದ್ರತೆಗಾಗಿ ಹಣ ಕಟ್ತೇವೆ, ಕಾಯಿಲೆಗಳ ಭಯದಲ್ಲಿ ಬದುಕ್ತೇವೆ, ಸಾವೆಂದರೆ ನಡುಗುತ್ತೇವೆ. ಹೌದು, ಪ್ರತಿ ಕ್ಷಣವೂ ಭಯ. ಆದರೆ ಸತ್ಯಯುಗದಲ್ಲಿ ಸಾವೆಂದರೆ ಕೇವಲ ಹಳೆಯ ವಸ್ತ್ರವನ್ನು ತೆಗೆದು ಹೊಸ ವಸ್ತ್ರವನ್ನು ಧರಿಸುವಷ್ಟೇ ಸಹಜವಾದ ಪ್ರಕ್ರಿಯೆ. ಹೌದು, ಮತ್ತು ವಿಪರ್ಯಾಸವೆಂದರೆ ನಮ್ಮ ಶಾಸ್ತ್ರಗಳಲ್ಲಿ ಈ ಕಲ್ಪದ ಆಯುಸ್ಸನ್ನೇ ಲಕ್ಷಾಂತರ ವರ್ಷಗಳೆಂದು ತಪ್ಪಾಗಿ ಬರೆದುಬಿಟ್ಟಿದ್ದಾರೆ. ನಿಜ. ಅದರಿಂದಲೇ ಜನರಿಗೆ ಜ್ಞಾನದ ಕೊರತೆಯಾಗಿದೆ. ಖಂಡಿತ. ಈ ಸತ್ಯ ಮತ್ತು ತ್ರೇತಾಯುಗಗಳೇ ನಮ್ಮ ನೈಜ ದೇಶ, ಅಂದರೆ ಈಶ್ವರೀಯ ದೇಶ. ಆದರೆ ಯಾವಾಗ ದ್ವಾಪರಯುಗದಿಂದ ರಾವಣನ ರಾಜ್ಯ ಶುರುವಾಯ್ತೋ ನಾವು ಆ ಪರದೇಶಕ್ಕೆ ಬಂದು ಬಿದ್ದುಬಿಟ್ವೆವು. ಪರದೇಶ. ಈ ಪತಿತವಾದ ದುಃಖಮಯವಾದ ಪ್ರಪಂಚದಲ್ಲಿ ಸಿಲುಕಿದಾಗಲೇ ಆತ್ಮಗಳು ಪತಿತ ಪಾವನ ತಂದೆಯನ್ನು ಕರೆಯಲು ಶುರು ಮಾಡ್ತವೆ. ಇಲ್ಲಿಯೇ ಒಂದು ದೊಡ್ಡ ತಾತ್ವಿಕ ಗೊಂದಲವನ್ನು ಅನೇಕರು ಸೃಷ್ಟಿ ಮಾಡಿದ್ದಾರೆ. ಅನೇಕರು ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾರೆ, ಅಂದರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಎನ್ನುತ್ತಾರೆ. ಹೌದು, ಇದು ಬಹಳ ಸಾಮಾನ್ಯವಾದ ತಪ್ಪು ಕಲ್ಪನೆ. ಆದರೆ ಬಾಬಾ ಇದನ್ನು ಸಂಪೂರ್ಣವಾಗಿ ತಳ್ಳಿಹಾಕುತ್ತಾರೆ. ಬಾಬಾ ಹೇಳುತ್ತಾರೆ, ಆತ್ಮವು ಸತೋಪ್ರಧಾನದಿಂದ ತಮೋಪ್ರಧಾನವಾಗುತ್ತದೆ, ಆದರೆ ಪರಮಾತ್ಮನು ಸದಾ ಪಾವನ, ಆತ ಜನನ ಮರಣ ರಹಿತ. ಈ ಮಾತಿನ ಹಿಂದಿನ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಆತ್ಮವೇ ಪರಮಾತ್ಮನಾಗುವುದಾದ್ರೆ, ಪರಮಾತ್ಮನೇ ತಮೋಪ್ರಧಾನವಾಗಿ ಪತಿತನಾಗಿ ದುಃಖವನ್ನು ಅನುಭವಿಸುತ್ತಿದ್ದಾನೆ ಎಂದಾಗುತ್ತದೆಯಲ್ಲವೇ? ಹೌದಲ್ವಾ? ಭಗವಂತನೇ ದುಃಖಿಯಾದರೆ ಹೇಗೆ? ಆತನೇ ಪತಿತನಾದರೆ ಇಡೀ ಸೃಷ್ಟಿಯನ್ನು ಪಾವನ ಮಾಡಲು ಮತ್ಯಾರು ಬರಲು ಸಾಧ್ಯ? ಪರಮಾತ್ಮ ಎಂದರೆ ಇಡೀ ವಿಶ್ವದ ಶಕ್ತಿಯ ಮೂಲ, ಅತಿದೊಡ್ಡ ಜ್ಯೋತಿ, ಆಧಾರ ಸ್ತಂಭ. ನಾವು ಆತ್ಮಗಳು ಜನ್ಮಜನ್ಮಾಂತರಗಳ ಪ್ರಯಾಣದಲ್ಲಿ ನಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ.
ಆ ಶಕ್ತಿಯ ಮೂಲ ಸದಾ ಪೂರ್ಣವಾಗಿ ತುಂಬಿದ್ದರೆ ಮಾತ್ರ ಅದಕ್ಕೆ ಸಂಪರ್ಕ ಮಾಡುವ ಮೂಲಕ ನಾವು ಆತ್ಮಗಳು ಮರಳಿ ಶಕ್ತಿಯನ್ನು ಪಡೆಯಲು ಸಾಧ್ಯ. ಹಾಗಾಗಿ ಆತ್ಮ ಮತ್ತು ಪರಮಾತ್ಮ ಎಂದಿಗೂ ಒಂದೇ ಆಗಲು ಸಾಧ್ಯವಿಲ್ಲ. ನಿಖರವಾಗಿ. ಇದು ಎಂಥ ಅದ್ಭುತವಾದ ತರ್ಕ! ಪರಮಾತ್ಮನು ಸದಾ ಪಾವನನಾಗಿರುವುದರಿಂದಲೇ ಆತನಿಗೆ ತನ್ನದೇ ಆದ ಭೌತಿಕ ಶರೀರವಿಲ್ಲ. ಹೌದು. ಅನೇಕರು ಹೊಸ ಪ್ರಪಂಚದ ಸ್ಥಾಪನೆ ಶ್ರೀಕೃಷ್ಣನ ಕೆಲಸ ಎಂದು ನಂಬಿದ್ದಾರೆ. ಆದರೆ ಕೃಷ್ಣನು ಸಹ ಮೊದಲ ನಂಬರಿನ ಆತ್ಮವಾಗಿ ಪೂರ್ಣ 84 ಜನ್ಮಗಳ ಚಕ್ರಕ್ಕೆ ಬರುತ್ತಾನೆ. ನಿಜ. ಅವನು ತನ್ನ ಸ್ವಂತ ಪುರುಷಾರ್ಥದಿಂದ ಆ ದೇವತಾ ಪದವಿಯನ್ನು ಪಡೆದಿದ್ದಾನೆ ವಿನಃ ಅವನೇ ಸೃಷ್ಟಿಕರ್ತನ್ನಲ್ಲ. ಸೃಷ್ಟಿಯನ್ನು ಪರಿವರ್ತನೆ ಮಾಡುವ ಕಾರ್ಯ ನಿರಾಕಾರ ಶಿವಬಾಬಾ ಅವರದ್ದು ಮಾತ್ರ. ಆದರೆ ನಿರಾಕಾರ ತಂದೆಗೆ ಮಾತನಾಡಲು ಒಂದು ಬಾಯಿ ಬೇಕು, ಕರ್ಮ ಮಾಡಲು ಒಂದು ಶರೀರ ಬೇಕು. ಹೌದು. ಅದಕ್ಕಾಗಿ ಅವರು ಪತಿತ ಪ್ರಪಂಚದ ಅಂತ್ಯದಲ್ಲಿ ಅಂದರೆ ಈ ಸಂಗಮಯುಗದಲ್ಲಿ ಬ್ರಹ್ಮ ತಂದೆಯ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಸತ್ಯಯುಗದಲ್ಲಿ ಯಾವುದೇ ಪತಿತ ಶರೀರವಿರುವುದಿಲ್ಲವಾದ್ದರಿಂದ ಬಾಬಾ ಅಲ್ಲಿ ಬರುವುದಿಲ್ಲ. ಖಂಡಿತ. ಹೇಗೆ ಒಂದು ಆಕಾಶವಾಣಿ ಕೇಂದ್ರದಿಂದ ಬರುವ ಧ್ವನಿ ನಮಗೆ ಕೇಳಬೇಕಾದರೆ ನಮಗೊಂದು ಸಂಪರ್ಕ ಸಾಧನ ಬೇಕೋ, ಹಾಗೆ ನಿರಾಕಾರ ಭಗವಂತನ ಧ್ವನಿ ನಮಗೆ ತಲುಪಲು ಬ್ರಹ್ಮ ತಂದೆಯ ಶರೀರವೆಂಬ ಸಾಧನ ಬೇಕಾಗ್ತದೆ. ಆದರೆ ಜಗತ್ತಿನ ಜನರಿಗೆ ಭಗವಂತ ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ ಎಂಬ ರಹಸ್ಯ ಗೊತ್ತಿಲ್ಲ. ಅವರು ಕೇವಲ ಶಿವರಾತ್ರಿಯನ್ನು ಆಚರಿಸ್ತಾರೆ. ಹೌದು, ಕೇವಲ ಭಕ್ತಿ ಅಷ್ಟೇ. ನದಿಯ ನೀರಿನಲ್ಲಿ ಗಂಗೆಯಲ್ಲಿ ಮುಳುಗಿದರೆ ಪಾಪ ನಾಶವಾಗುತ್ತದೆ ಎಂದು ನಂಬಿದ್ದಾರೆ. ಆದರೆ ಬಾಬಾ ಸ್ಪಷ್ಟಪಡಿಸುತ್ತಾರೆ, ಭೌತಿಕ ನೀರಿನಿಂದ ಶರೀರದ ಕೊಳೆ ಹೋಗಬಹುದೇ ವಿನಾ ಆತ್ಮದ ಕೊಳೆಯಲ್ಲ. ಬಹಳ ಸ್ಪಷ್ಟವಾದ ಮಾತು ಇದು. ಆತ್ಮದ ಮೇಲಿರುವ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುವುದು ಕೇವಲ ಯೋಗಾಗ್ನಿಯಿಂದ ಮಾತ್ರ. ಹೌದು. ಯೋಗಾಗ್ನಿ ಎಂದರೆ ಭೌತಿಕ ಬೆಂಕಿಯಲ್ಲ, ಅದು ನಾವು ಪರಮಾತ್ಮನೊಂದಿಗೆ ಏರ್ಪಡಿಸುವ ಉನ್ನತ ಮಟ್ಟದ ಸಂಪರ್ಕ. ಉನ್ನತ ಮಟ್ಟದ ಸಂಪರ್ಕ. ಹೇಗೆ ಒಂದು ಕೆಟ್ಟುಹೋದ ಯಂತ್ರವನ್ನು ಶುದ್ಧೀಕರಣ ಪ್ರಕ್ರಿಯೆ ಮೂಲಕ ಸರಿಪಡಿಸುತ್ತೇವೆಯೋ, ಹಾಗೆ ಶಿವಬಾಬಾರವರ ಪ್ರಬಲವಾದ ಶುದ್ಧವಾದ ಕಂಪನಗಳ ಜೊತೆ ನಮ್ಮ ಮನಸ್ಸನ್ನು ಜೋಡಿಸಿದಾಗ ಆತ್ಮದಲ್ಲಿರುವ ವಿಕಾರಗಳೆಂಬ ಕೊಳೆ ಸುಟ್ಟು ಭಸ್ಮವಾಗುತ್ತದೆ. ಇದನ್ನೇ ಯೋಗಾಗ್ನಿ ಎನ್ನುತ್ತಾರೆ. ಹೌದು, 100%. ಈ ಯೋಗಾಗ್ನಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ತಂದೆಯ ಸೇವೆಯಲ್ಲಿ ಭಾಗಿಯಾಗುವುದೇ ನಮ್ಮ ನೈಜ ಪುರುಷಾರ್ಥ. ಖಂಡಿತ. ಸೇವೆಯ ಬಗ್ಗೆ ಮಾತನಾಡುವಾಗ ಬಾಬಾ ಹೇಳುತ್ತಾರೆ, ಬ್ರಾಹ್ಮಣರೆಲ್ಲರೂ ಒಂದೇ ಸಮನಾಗಿಲ್ಲ. ಬುದ್ಧಿಯ ಭೇದದಿಂದಾಗಿ ಕೆಲವರು ಪಕ್ಕಾ ಆಗಿದ್ದಾರೆ, ಕೆಲವರು ಕಚ್ಚಾ ಆಗಿದ್ದಾರೆ. ಯಾರು ಪಕ್ಕಾ ಆಗಿದ್ದಾರೋ ಅವರು ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವಿಸ್ತಾರೆ ಎನ್ನುತ್ತಾರೆ ಬಾಬಾ. ಇಲ್ಲಿ ಮೂಳೆ ಸವಿಸುವುದು ಎಂದರೆ ದೈಹಿಕವಾಗಿ ಅತಿಯಾಗಿ ಶ್ರಮಪಡುವುದೇ. ದೈಹಿಕ ಶ್ರಮ ಮಾತ್ರವಲ್ಲ, ನಮ್ಮ ಸಮಯ, ನಮ್ಮ ಸಂಪತ್ತು, ನಮ್ಮ ಆಲೋಚನೆಗಳು ಎಲ್ಲವನ್ನೂ ಭಗವಂತನ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸುವುದು. ಸಂಪೂರ್ಣ ಸಮರ್ಪಣಾ ಭಾವ. ಆದರೆ ಇಲ್ಲಿ ಬಾಬಾ ಒಂದು ಅತಿ ಮುಖ್ಯವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೇವೆಯನ್ನು ಮಾಡುವ ಭರದಲ್ಲಿ ಯಾರಿಗೂ ಎಂದಿಗೂ ದುಃಖ ಕೊಡಬಾರದು. ಇದು ಬಹಳ ಸೂಕ್ಷ್ಮವಾದ ವಿಷಯ ಅಲ್ವಾ? ಹೌದು. ನಾವು ಜ್ಞಾನವನ್ನು ನೀಡುವಾಗಲೂ ನಮ್ಮ ಮಾತಿನಲ್ಲಿ ಅಹಂಕಾರವಿದ್ದರೆ ಅದು ಎದುರಿನವರ ಮನಸ್ಸಿಗೆ ನಾಟುತ್ತದೆ. ಯಾರಿಗಾದರೂ ದುಃಖವನ್ನು ಕೊಟ್ಟು ನಾವು ಸೇವೆ ಮಾಡಿದರೆ ಅದು ಶಿವಬಾಬಾರವರ ಹೃದಯವನ್ನು ತಲುಪುವುದಿಲ್ಲ. ಖಂಡಿತ ತಲುಪುವುದಿಲ್ಲ. ಮತ್ತು ಈ ಹಾದಿಯಲ್ಲಿ ಸಾಗುವಾಗ ಮಾಯೆಯ ಗ್ರಹಚಾರ ಬರೋದು ಸಹಜ. ಅನೇಕರು ಸ್ವಲ್ಪ ಕಷ್ಟ ಬಂದ ತಕ್ಷಣ ಜ್ಞಾನದಿಂದ ದೂರವಾಗಿ ಬಿಡ್ತಾರೆ. ಇದನ್ನೇ ನಾವು ಮಾಯೆ ಎನ್ನುತ್ತೇವೆ. ಇದರಿಂದ ಪಾರಾಗಲು ಬಾಬಾ ನಮಗೆ ವೈರಾಗ್ಯ ವೃತ್ತಿಯನ್ನು ಬೆಳೆಸಿಕೊಳ್ಳಲು ಹೇಳುತ್ತಾರೆ. ನಾವು ಕೇವಲ ಸಾಕಾರ ಬ್ರಹ್ಮ ತಂದೆಯ ಶರೀರವನ್ನು ನೋಡದೆ ಇದರ ಹಿಂದೆ ಜವಾಬ್ದಾರರಾಗಿರುವ ನಿರಾಕಾರ ಶಿವಬಾಬಾ ಅವರ ಆದೇಶವೆಂದು ಭಾವಿಸಿ ಕಣ್ಣು ಮುಚ್ಚಿ ಪಾಲಿಸಬೇಕು. ನಿಖರವಾಗಿ. ಸಾಕಾರದಲ್ಲಿರುವ ಲೋಪದೋಷಗಳನ್ನು ನೋಡಲು ಹೋದರೆ ನಾವು ನಮ್ಮ ಗುರಿಯಿಂದ ವಿಚಲಿತರಾಗುತ್ತೇವೆ. ನಮ್ಮ ದೃಷ್ಟಿ ಸದಾ ಆ ನಿರಾಕಾರ ತಂದೆಯ ಕಡೆಗೆ ಇರಬೇಕು. ಎಂತಹ ಗಹನವಾದ ಮಂಥನ! ಆತ್ಮದ ಸೂಕ್ಷ್ಮತೆಯಿಂದ ಹಿಡಿದು ಯೋಗಾಗ್ನಿಯವರೆಗೆ ಪ್ರತಿಯೊಂದು ಮಾತು ಕತ್ತಲಿನಲ್ಲಿ ದಾರಿದೀಪವಾದಂತಿದೆ. ನಿಜ. ಈ ಜ್ಞಾನದ ಮಂಥನದ ನಂತರ ತಂದೆಯು ತಮ್ಮ ಮಧುರ ಮಕ್ಕಳಿಗೆ ಕಳುಹಿಸಿರುವ ಆ ಪ್ರೀತಿಯ ಸಂದೇಶವನ್ನು, ಆ ಯಾದ್ ಪ್ಯಾರನ್ನ ಈಗ ಯಾವುದೇ ವಿಶ್ಲೇಷಣೆ ಇಲ್ಲದೆ ಕೇವಲ ಭಾವನೆಯಿಂದ ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈ ಪ್ರೀತಿಯ ನೆನಪಿನೊಂದಿಗೆ ಬಾಬಾ ನಮಗೆ ಇಂದಿನ ಧಾರಣೆಗಾಗಿ 2 ಪ್ರಮುಖ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ.
ಮೊದಲನೇದು ಸೇವೆಯಲ್ಲಿ ಮೂಳೆಗಳನ್ನು ಉಪಯೋಗಿಸುವುದು ಮತ್ತು ಯಾರಿಗೂ ದುಃಖ ಕೊಡದಿರುವುದು. ಎರಡನೆಯದು ನಿಶ್ಚಯದ ಬಲದಿಂದ ಸ್ಥಿತಿಯನ್ನು ಅಡೋಲ ಮಾಡಿಕೊಳ್ಳುವುದು ಮತ್ತು ಬಾಬಾ ಜವಾಬ್ದಾರರಾಗಿರುವ ಕಾರಣ ಚಿಂತೆ ಮಾಡದಿರುವುದು. ನಾವು ಬ್ರಾಹ್ಮಣ ಆತ್ಮರು ಈ 2 ಅಂಶಗಳನ್ನು ಇಂದಿನ ನಮ್ಮ ಆಫೀಸ್ನಲ್ಲಿ, ಮನೆಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಮೊದಲನೆಯ ಅಂಶವನ್ನು ನೋಡುವುದಾದರೆ, ಕಚೇರಿಯಲ್ಲಿ ನಮ್ಮ ಸಹೋದ್ಯೋಗಿ ತಪ್ಪು ಮಾಡಿದಾಗ ಅವರ ಮೇಲೆ ರೇಗಾಡಿ ಅವರಿಗೆ ದುಃಖ ಕೊಟ್ಟು ಕೆಲಸ ತೆಗೆಯುವ ಬದಲು ಶಾಂತಿಯಿಂದ ಮತ್ತು ಪ್ರೀತಿಯಿಂದ ಅವರಿಗೆ ಅರ್ಥೈಸಿ ಕೆಲಸ ಮಾಡಿಸುವುದು. ಹೌದು, ಪ್ರೀತಿಯಿಂದ ಕೆಲಸ ಮಾಡಿಸುವುದು. ಎರಡನೇದಾಗಿ, ಯಾವುದಾದರೂ ದೊಡ್ಡ ಆರ್ಥಿಕ ಅಥವಾ ಕೌಟುಂಬಿಕ ಸಮಸ್ಯೆ ಎದುರಾದಾಗ ಗಾಬರಿಯಾಗಿ ಚಿಂತೆಯಲ್ಲಿ ಮುಳುಗುವ ಬದಲು, ನಾನು ಕೇವಲ ನಿಮಿತ್ತ, ಸರ್ವಶಕ್ತಿವಂತ ಭಗವಂತನೇ ನನ್ನ ಜವಾಬ್ದಾರಿ ಹೊತ್ತಿದ್ದಾನೆ, ಈ ಪರಿಸ್ಥಿತಿಯಲ್ಲೂ ನನ್ನ ಕಲ್ಯಾಣವೇ ಅಡಗಿದೆ ಎಂಬ ಅಚಲ ನಿಶ್ಚಯವನ್ನು ಇಟ್ಟುಕೊಳ್ಳುವುದು. ಖಂಡಿತ. ಮತ್ತು ಈ ನಿಶ್ಚಯವೇ ಇಂದಿನ ವರದಾನದ ಮೂಲಾಧಾರವಾಗಿದೆ. ವರದಾನದಲ್ಲಿ ಬಾಬಾ ಹೇಳುತ್ತಾರೆ, ಯೋಗಯುಕ್ತ ಸ್ಥಿತಿಯ ಮೂಲಕ ಸೂಕ್ಷ್ಮ ಅಥವಾ ಕಠಿಣವಾದ ಬಂಧನಗಳನ್ನು ಎದುರಿಸುತ್ತಾ ಬಂಧನ ಮುಕ್ತ ಭವ ಅಂತ. ಇಲ್ಲಿ ಬಾಬಾ ಎಚ್ಚರಿಸಿರುವ ಸೂಕ್ಷ್ಮ ಬಂಧನದ ಬಗ್ಗೆ ನಾವು ಬಹಳ ಎಚ್ಚರದಿಂದ ಇರಬೇಕು. ಸೂಕ್ಷ್ಮ ಬಂಧನ ಅಂದ್ರೆ ಯಾವುದು ಅಂಟೆ ಸ್ವಲ್ಪ ವಿವರಿಸ್ತೀರಾ? ನಾವೇನ್ ಮಾಡುತ್ತೇವೆ ಅಂದ್ರೆ, ಬಾಬಾರವರ ಶ್ರೀಮತದಲ್ಲಿ ನಮ್ಮದೇ ಆದ ಸ್ವಂತ ಬುದ್ಧಿಯನ್ನು ಬೆರೆಸಲು ಹೋಗ್ತೇವೆ. ಬಾಬಾ ಹೇಳಿದ್ದು ಸರಿ, ಆದರೆ ಇಂದಿನ ಕಾಲಕ್ಕೆ ತಕ್ಕಂತೆ ಇದನ್ನು ಸ್ವಲ್ಪ ಬದಲಾಯಿಸಿಕೊಳ್ಳೋಣ ಎಂದು ಯೋಚಿಸುತ್ತೇವೆ. ಇದೇ ಅತಿ ದೊಡ್ಡ ಸೂಕ್ಷ್ಮ ಬಂಧನ. ಹೌದು, ಇದು ನಮ್ಮದೇ ಬುದ್ಧಿಯ ಅಭಿಮಾನ. ನಾವು ಶ್ರೀಮತಕ್ಕಿಂತ ಹೆಚ್ಚು ಬುದ್ಧಿವಂತರು ಎಂದು ತಿಳಿದುಕೊಳ್ಳುವ ಅಹಂಕಾರ. ಮತ್ತೊಂದು ಸೂಕ್ಷ್ಮ ಬಂಧನವೆಂದರೆ ಇತರರ ದೌರ್ಬಲ್ಯಗಳನ್ನು ನೋಡಿ ವ್ಯರ್ಥ ಸಂಕಲ್ಪ ಮಾಡುವುದು. ಅವರು ಏಕೆ ಹಾಗೆ ಮಾಡಿದರೂ, ಅವರು ಹೀಗಿರಬಾರದಿತ್ತು ಎಂದು ಯೋಚಿಸುತ್ತಾ ಹೋದಂತೆ ಆ ನಕಾರಾತ್ಮಕ ಆಲೋಚನೆಗಳ ಸರಪಳಿ ನಮ್ಮನ್ನೇ ಬಂಧಿಸಿಬಿಡುತ್ತದೆ. ಆದ್ದರಿಂದಲೇ ಈ ಎಲ್ಲಾ ಬಂಧನಗಳಿಂದ ಮುಕ್ತರಾಗಲು ಇಂದಿನ ಸ್ಲೋಗನ್ ನಮಗೆ ದಿನವಿಡೀ ಒಂದು ಮಾನಸಿಕ ಆಧಾರ ಸ್ತಂಭವಾಗಿ ಕೆಲಸ ಮಾಡಬೇಕು. ಸ್ಲೋಗನ್ ಹೀಗಿದೆ: ಮೊದಲು ಯೋಚಿಸಿ, ನಂತರ ಮಾಡುವುದೇ ಜ್ಞಾನಿಯಾತ್ಮನ ಗುಣವಾಗಿದೆ. ಯಾವುದೇ ಒಂದು ಪ್ರತಿಕ್ರಿಯೆ ನೀಡುವ ಮುನ್ನ ಕೇವಲ 3 ಸೆಕೆಂಡುಗಳ ಕಾಲ ನಿಂತು ಯೋಚಿಸಿ, ಇದು ಶ್ರೀಮತವೇ? ಇದರಿಂದ ಯಾರಿಗಾದರೂ ನೋವಾಗುತ್ತದೆಯಾ ಅಂತ. ಎಂತಹ ಶಕ್ತಿಯುತವಾದ ಆಧಾರಸ್ತಂಭ! ಇನ್ನು ಅಂತಿಮವಾಗಿ, ಮಹಾನರಾಗಲು ಬಾಬಾ ಅವ್ಯಕ್ತ ಸೂಚನೆಯಲ್ಲಿ ನೀಡಿರುವ ಮಾರ್ಗದರ್ಶನ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ ಅಂತ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಅತ್ಯದ್ಭುತವಾದ ಲೌಕಿಕ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಪುಟ್ಟ ಮಗು ತನಗೆ ಗೊತ್ತಿಲ್ಲದೆ ಒಂದು ಹರಿತವಾದ ಚಾಕುವನ್ನು ಅಥವಾ ಹಾನಿಕರವಾದ ವಸ್ತುವನ್ನು ಹಿಡಿದುಕೊಂಡಿದೆ ಎಂದಿಟ್ಟುಕೊಳ್ಳಿ. ಹೌದು. ನಾವು ಕೋಪದಿಂದ ಅದನ್ನು ಬಲವಂತವಾಗಿ ಕಿಟ್ಟುಕೊಳ್ಳಲು ಹೋದರೆ ಮಗು ಅಳುತ್ತದೆ, ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ ಮತ್ತು ಗಾಯ ಮಾಡಿಕೊಳ್ಳುತ್ತದೆ. ನಿಜ, ಅದು ಸಹಜ. ಅದರ ಬದಲು ಆ ಮಗುವಿನ ಕೈಗೆ ಬೇರೊಂದು ಸುಂದರವಾದ, ಆಕರ್ಷಕವಾದ ಆಟಿಕೆಯನ್ನು ಪ್ರೀತಿಯಿಂದ ನೀಡಿದರೆ ಅದು ತಾನಾಗಿಯೇ ಆ ಅಪಾಯಕಾರಿ ವಸ್ತುವನ್ನು ಕೆಳಗಿಡುತ್ತದೆ. ಎಷ್ಟು ಸುಂದರವಾದ, ಹೃದಯ ಸ್ಪರ್ಶಿಯಾದ ಹೋಲಿಕೆ ಗೊತ್ತಾ? ಇದು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಅನೇಕರು ಕೇವಲ ಅಲ್ಪಕಾಲದ ಮಾನ ಮರ್ಯಾದೆಗಾಗಿ, ಅಧಿಕಾರಕ್ಕಾಗಿ, ಒಣ ಅಹಂಕಾರಕ್ಕಾಗಿ ಹಂಬಲಿಸ್ತಿರ್ತಾರೆ. ಅಂದರೆ ಅದೇ ಅಪಾಯಕಾರಿ ವಸ್ತು. ಖಂಡಿತ. ಅವರೊಂದಿಗೆ ನಾವು ವಾದಕ್ಕಿಳಿದು ಘರ್ಷಣೆವಾಡಿದ್ರೆ ಗಾಯವಾಗುವುದು ನಮಗೆ. ಅದರ ಬದಲು ನಮ್ಮ ಮಧುರತೆ ಮತ್ತು ನಮ್ರತೆಯಿಂದ ಅವರಿಗೆ ಗೌರವ, ಮಾನ್ಯತೆ ಎಂಬ ಪ್ರೀತಿಯ ಆಟಿಕೆಯನ್ನು ನೀಡಿದಾಗ ನಾವು ನಿರ್ಮಾನರಾಗ್ತೇವೆ. ಆಗ ಅವರು ತಾವಾಗಿಯೇ ತಮ್ಮ ಅಹಂಕಾರವನ್ನು ಕೈಬಿಡ್ತಾರೆ. ಹೌದು, ಅಹಂಕಾರವನ್ನು ಅಹಂಕಾರದಿಂದ ಕತ್ತರಿಸಲು ಸಾಧ್ಯವಿಲ್ಲ, ಕೇವಲ ನಮ್ರತೆಯಿಂದ ಮಾತ್ರ ಕರಗಿಸಲು ಸಾಧ್ಯ. ಅಕ್ಷರಶಃ ಸತ್ಯ. ನಾವು ಬ್ರಾಹ್ಮಣ ಆತ್ಮರು ಜ್ಞಾನದ ಈ ಅಗಾಧವಾದ ಸಾಗರದಲ್ಲಿ ಈವರೆಗೆ ನಡೆಸಿದ ಮಂಥನವನ್ನು ಈಗ ನಮ್ಮ ಆಂತರಿಕ ಸ್ಥಿತಿಯಲ್ಲಿ ಆಳವಾಗಿ ಬೇರೂರಿಸಿಕೊಳ್ಳುವ ಸಮಯ. ಹೌದು, ಈಗ ನಮ್ಮ ಸಂಭಾಷಣೆಯ ವೇಗವನ್ನು ಸಂಪೂರ್ಣವಾಗಿ ತೆಗ್ಗಿಸಿ ಪ್ರಶಾಂತವಾದ ಯಾದ್ ಸ್ಥಿತಿಗೆ ಬರೋಣ. ನಿಮ್ಮ ಸಂಪೂರ್ಣ ಗಮನವನ್ನು ಹೊರಜಗತ್ತಿನಿಂದ ಹಿಂದಕ್ಕೆ ಸೆಳೆದು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ಸಂಪೂರ್ಣ ಶಾಂತಿ. ನಾನೊಂದು ಪ್ರಶಾಂತವಾದ, ಹೊಳೆಯುತ್ತಿರುವ ಜ್ಯೋತಿರ್ಬಿಂದು ಆತ್ಮ, ಒಂದು ದಿವ್ಯವಾದ ನಕ್ಷತ್ರ. ನಾನು ಮಧುರ ಆತ್ಮ. ಅದೆಲ್ಲೋ ಬಹುದೂರದ ಪರಂಧಾಮದಿಂದ ನನ್ನ ಪರಮಪಿತ ಜ್ಞಾನಸಾಗರ ಶಿವಬಾಬಾ ಅವರಿಂದ ದಿವ್ಯಶಕ್ತಿಯ, ಪ್ರೀತಿಯ ಕಿರಣಗಳು ನಿರಂತರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ಯೋಗಾಗ್ನಿಯ ಪ್ರಕಾಶದಲ್ಲಿ ನನ್ನೆಲ್ಲ ಹಳೆಯ ಸಂಸ್ಕಾರಗಳು, ದೇಹಭಾನ ಮತ್ತು ಬುದ್ಧಿಯ ಅಭಿಮಾನ ಸಂಪೂರ್ಣವಾಗಿ ಕರಗಿ ಭಸ್ಮವಾಗುತ್ತಿದೆ. ನಾನು ಶ್ರೀಮತದ ಮೇಲೆ ಅಟೂಟ ನಿಶ್ಚಯವುಳ್ಳ, ಯಾವುದೇ ಚಿಂತೆಯಿಲ್ಲದ, ಜವಾಬ್ದಾರಿಯನ್ನು ತಂದೆಗೆ ಒಪ್ಪಿಸಿದ ನಿರಾಳ ಆತ್ಮನಾಗಿದ್ದೇನೆ.
ನನ್ನ ಪ್ರತಿಯೊಂದು ಕರ್ಮವೂ ಪ್ರತಿಯೊಂದು ಮಾತು ಮಧುರತೆ ಮತ್ತು ನಮ್ರತೆಯಿಂದ ಕೂಡಿದೆ. ನಾನು ಸರ್ವ ಬಂಧನಗಳಿಂದ ಮುಕ್ತನಾದ ಯೋಗಯುಕ್ತ ಆತ್ಮ. ಈ ಶಾಂತಿಯ ಆನಂದದ ಸ್ಥಿತಿಯಲ್ಲಿಯೇ ನಾನು ಇಡೀ ದಿನ ನನ್ನ ಪ್ರತಿಯೊಂದು ಲೌಕಿಕ ಮತ್ತು ಅಲೌಕಿಕ ಕಾರ್ಯವನ್ನು ನಿರ್ವಹಿಸುತ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಎಂತಹ ಆಳವಾದ ದಿವ್ಯವಾದ ಅನುಭವವಿದು. ಈ ಸ್ಥಿತಿಯಲ್ಲಿ ನಾವು ಕೇವಲ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿಲ್ಲ, ಆ ಜ್ಞಾನವೇ ನಾವಾಗಿತ್ತಿದ್ದೇವೆ. ಹೌದು. ಈ ಪ್ರಶಾಂತತೆಯನ್ನು ಕೇವಲ ಈ ಕ್ಷಣಕ್ಕೆ ಸೀಮಿತಗೊಳಿಸದೆ, ಇಂದು ಇಡೀ ದಿನ ನಾವು ಎದುರಿಸುವ ಪ್ರತಿಯೊಂದು ಸವಾಲಿನಲ್ಲಿಯೂ ಒಂದು ರಕ್ಷಾ ಕವಚವಾಗಿ ಕಾಯ್ದುಕೊಳ್ಳೋಣ. ಖಂಡಿತ. ದಿನವಿಡೀ ಆ ದೂರ ದೇಶದಿಂದ ನಮ್ಮನ್ನು ಹುಡುಕಿಕೊಂಡು ಬಂದಿರುವ ತಂದೆ, ನಮ್ಮ ಪರಮಪಿತ ಶಿವಬಾಬಾರವರ ನಿರಂತರ ನೆನಪಿನಲ್ಲಿಯೇ ಇರೋಣ. ಎಂಥದ್ದೇ ಕಠಿಣ ಪರಿಸ್ಥಿತಿ ಬರ್ಲಿ, ನನ್ನ ತಂದೆ ಜವಾಬ್ದಾರರು ಎಂಬ ನಂಬಿಕೆಯಿಂದ ಹಗುರಾಗಿ ಹೆಜ್ಜೆ ಮುಂದಿಡೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.